ಬಾರ್ ಲೈಸೆನ್ಸ್ ರಿನಿವಲ್ಗೆ ಹಿಂದೆ ಲಾಸ್ಟ್ ಡೇಟ್, ಇನ್ನು ನಿಮಗೆ ಡೇಟ್ ಇರೋದಿಲ್ಲ. ಮದ್ಯದಂಗಡಿ ಲೈಸೆನ್ಸ್ ನವೀಕರಣಕ್ಕಾಗಿ ಲೈಸೆನ್ಸ್ ರದ್ದಾಗುತ್ತೆ. ನವೀಕರಣವಾಗಿಲ್ಲದೆ ಇದ್ರೆ ಲೈಸೆನ್ಸ್ ರದ್ದಾಗುತ್ತೆ. ಬಾರ್ ಲೈಸೆನ್ಸ್ಗೆ ಇವತ್ತೇ ಲಾಸ್ಟ್ ಡೇಟ್. ಮದ್ಯದಂಗಡಿ ಲೈಸೆನ್ಸ್ ನವೀಕರಣವಾಗಿಲ್ಲದಿದ್ದರೆ ಲೈಸೆನ್ಸ್ ರದ್ದಾಗುತ್ತೆ. ಸಂಜೆಯೊಳಗೆ ಬಾರ್ ಲೈಸೆನ್ಸ್ ರಿನಿವಲ್ ಆಗಲೇಬೇಕು. ಎಣ್ಣೆ ಕುಡಿಯದೆ ಕಿಕ್ ಬರುವ ರೀತಿಯಲ್ಲಿದೆ ಈ ಸುದ್ದಿ. ಜುಲೈ 1ರಿಂದ ಮದ್ಯದಂಗಡಿ ಲೈಸೆನ್ಸ್ ರಿನಿವಲ್ ಅರ್ಥಾತ್ ನವೀಕರಣಕ್ಕೆ ರಾಜ್ಯದಲ್ಲಿ 12,593 ಮದ್ಯ ಮಾರಾಟ ಮಳಿಗೆಗಳಿದ್ದಾವೆ. ಲೈಸೆನ್ಸ್ ನವೀಕರಣಕ್ಕೆ ಸರ್ಕಾರದಿಂದ ಪ್ರತ್ಯೇಕ ಶುಲ್ಕ ನಿಗದಿಯಾಗಿದೆ. ನವೀಕರಣ ಶುಲ್ಕ ಕಟ್ಟಿ ಲೈಸೆನ್ಸ್ ನವೀಕರಣಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಈ ತರಹದೊಂದು ನಿರ್ಧಾರ. ಬಾರ್ ಲೈಸೆನ್ಸ್ ರಿನಿವಲ್ಗೆ ಹಿಂದೆ ಲಾಸ್ಟ್ ಡೇಟ್. ಕಾಡು ಮದ್ಯದಂಗಡಿ ಇಟ್ಟರೂ ಕೂಡ ಯಾವುದೇ ಜಾಹೀರಾತು ಇಲ್ಲದೆ ಕಾಡು ಮದ್ಯ ಬಂದು ಮದ್ಯ ಖರೀದಿ ಮಾಡ್ತಾರೆ ಅನ್ನೋ ನಂಬಿಕೆ ಕೆಲವರನ್ನ ರಿನಿವಲ್ ಮಾಡದೆ ಇಟ್ಟುಕೊಳ್ಳುವ ಹಾಗೆ ಮಾಡಿರಬಹುದು. ಹಾಗಾಗಿ ನಿಮಗೆ ಶಿಸ್ತುಬದ್ಧ ಮತ್ತು ಕಾನೂನಾತ್ಮಕವಾದ ವ್ಯವಹಾರ ಮಾಡಬೇಕಾ? ಹಾಗಾದರೆ ನೀವು ರಿನಿವಲ್ ಮಾಡ್ಕೊಳ್ಳಿ. ಇನ್ನು ಅಬಕಾರಿ ಇಲಾಖೆಯ ಅಧಿಕಾರಿಗಳ ಜೊತೆ ಚಕ್ಕಮಕ್ಕ, ಅವ್ರ ಜೊತೆ ನಾವು ಚೆನ್ನಾಗಿದ್ದೀವಿ, ಸೊ ಹಾಗಾಗಿ ನಾವು ನವೀಕರಣವನ್ನು ಮುಂದೂಡಿಕೆ ಮಾಡ್ತೀವಿ ಅನ್ನೋದಿದ್ರೆ ಅದಕ್ಕಂತಾನೆ 3 ತಂಡ ರೆಡಿಯಾಗಿದೆ. ನವೀಕರಣ ಮಾಡದೇ ಇದ್ದರೆ ಗ್ರೀಸ್ ಹೊಡೆಯದೆ ಎತ್ತಿರ್ತಕ್ಕಂತಹ ಶಟರನ್ನು ಗ್ರೀಸ್ ಹಾಕಿ ಮತ್ತೆ ಮುಚ್ಚಬೇಕಾಗಿ ಬರುತ್ತೆ. ಸಂಜೆಯೊಳಗೆ ಬಾರ್ ಲೈಸೆನ್ಸ್ ರಿನಿವಲ್ ಆಗಲೇಬೇಕು. ಜುಲೈ 1ರಿಂದ ಮದ್ಯದಂಗಡಿ ಲೈಸೆನ್ಸ್ ನವೀಕರಣಕ್ಕೆ ಅವಕಾಶ ಇದೆ. ರಾಜ್ಯದಲ್ಲಿ 12,593 ಮದ್ಯ ಮಾರಾಟ ಮಳಿಗೆಗಳು ಇದಾವೆ. ಲೈಸೆನ್ಸ್ ನವೀಕರಣಕ್ಕೆ ಸರ್ಕಾರದಿಂದ ಪ್ರತ್ಯೇಕ ಶುಲ್ಕ ನಿಗದಿ ಆಗುತ್ತೆ. ಪಂಚ ಯೋಜನೆಯನ್ನ ಜಾರಿಗೆ ತಂದಿರತಕ್ಕಂತಹ ಸರ್ಕಾರಕ್ಕೆ ಅಬಕಾರಿ ಇಲಾಖೆ ಮಾತ್ರ ಆಧಾರ ಸ್ತಂಭ. ಕಾರಣ, ಅಬಕಾರಿ ಇಲಾಖೆಯನ್ನ 5-6 ಬಾರಿ ಬೈಪಾಸ್ ಸರ್ಜರಿ ಮಾಡಿದ್ದಾರೆ ಸರ್ಕಾರ. ಅಂದ್ರೆ ಶುಲ್ಕ ಪರಿಷ್ಕರಣೆ, ಅಂದ್ರೆ 160 ರೂಪಾಯಿ ಇದ್ದಿದ್ದ ಬಿಯರಿಗೆ 180, 3 ತಿಂಗಳಿಗೊಮ್ಮೆ ಅದರ ದರವನ್ನು ಏರಿಕೆ ಮಾಡಿದ್ರು ಕೂಡ ಯಾವುದೇ ಮದ್ಯಪ್ರಿಯರು ಬಂದು ಹೋರಾಟ ಪ್ರತಿಭಟನೆ ಮಾಡೋದಿಲ್ಲ ಅನ್ನೋ ಸರ್ಕಾರಕ್ಕೆ ಗೊತ್ತು. ಸೊ ಹಾಗಾಗಿ ನೀವು ಲೈಸೆನ್ಸ್ ರಿನಿವಲ್ ಮಾಡ್ಕೊಂಡ್ರೇನೆ ಸರ್ಕಾರದ ಬೊಕ್ಕಸಕ್ಕೆ ಹಣ ಸೇರೋದು. ಹಾಗಿದ್ದಾಗ ಸರ್ಕಾರ ನಡಿಬೇಕು ಅಂದ್ರೆ ಸರಿಯಾದ ಕಾನೂನಾತ್ಮಕವಾಗಿ ಶಿಸ್ತುಬದ್ಧ ವ್ಯಾಪಾರವನ್ನ ಮಾಡಿ ನಿಮ್ಮ ಲೈಸೆನ್ಸ್ಗಳು ರಿನಿವಲ್ ಆಗದೇ ಇದ್ರೆ ಇವತ್ತೇ ಲಾಸ್ಟ್ ಡೇಟು. ನಾಳೆ ಸುಮ್ಮನೆ ಪೆನಾಲ್ಟಿ ಕಟ್ ರಿನಿವಲ್ ಮಾಡುವಂಥ ಪರಿಸ್ಥಿತಿಗೆ ತಗೊಂಡು ಬರಬೇಡಿ. ಸೊ ಹಾಗಾಗಿ ನೀವು ಪರವಾನಗಿ ಲೈಸೆನ್ಸ್ ರಿನಿವಲ್ ಮಾಡೋದು ಪೆಂಡಿಂಗ್ ಇದ್ರೆ ಇವತ್ತು ಮಾಡಿಸಿಕೊಳ್ಳಿ ಎನ್ನುವಂತಹದ್ದೇ ಈ ಕ್ಷಣದ ಅಪ್ಡೇಟ್ಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.